ಹೆಚ್ಚಿನ ಪ್ರಮಾಣದಲ್ಲಿದೆ. ಅಪೌಷ್ಟಿಕತೆ ಜಾಸ್ತಿ ಇದೆ. ಈ ಬಾಲ ಕಾರ್ಮಿಕ ಪದ್ಧತಿ ಇನ್ನೂ ಜೀವಂತ ಇದೆ. ಜೀತ ಪದ್ಧತಿ ಜೀವಂತ ಇದೆ. ಇದಕ್ಕೆ ಹಲವಾರು ಕಾರಣಗಳಿವೆ. ಈ ಭಾಗದ ಜನರಲ್ಲಿ ಸ್ವಲ್ಪ ಬಡತನ ಇರೋದ್ರಿಂದ ಮಕ್ಕಳನ್ನು ಬೇಗ ಕೆಲಸಕ್ಕೆ ಹಚ್ಚುವಂತಹ ಒಂದು ಕೃತ್ಯವನ್ನು ಅವರು ಮಾಡ್ತಿದ್ದಾರೆ. ಇದಕ್ಕಾಗಿ ಇಲಾಖೆಯವರು ನಾವು ಜಾಗೃತರಾಗಿ ನಮ್ಮ ಯಾವುದೇ ಒಂದು ನಿರ್ಲಕ್ಷ್ಯತೆ ಇಲ್ಲದಂತಹ ಒಂದು ಕೆಲಸವನ್ನು ಮಾಡಬೇಕಾದಂತಹ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ಏನು ಈ ತರಬೇತಿ ಅಂತ ಏನು ಕಾರ್ಯಕ್ರಮ ಮಾಡಿದ್ದಾರೆ ಅದು ತುಂಬ ಅವಶ್ಯಕವಾಗಿತ್ತು. ನಿಮಗಿರ್ತಕ್ಕಂತಹ ಸಂದೇಹಗಳನ್ನು, ಡೌಟ್ಗಳನ್ನು ಅಥವಾ ಮತ್ತೊಂದೇನೋ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಕೆಲಸದಲ್ಲಿ ಬರ್ತಕ್ಕಂಥ ಅಡೆತಡೆಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ಇಂಥ ಒಂದು ತರಬೇತಿ ಕಾರ್ಯಕ್ರಮಗಳು ವೇದಿಕೆ ಆಗ್ತವೆ. ಇದು ತರಬೇತಿ ಪಡೆದು ಅಷ್ಟೇ ಇಲ್ಲಿ ಟೀ ಅಥವಾ ಊಟದ ವ್ಯವಸ್ಥೆ ಇರುತ್ತೋ ಅದೆಲ್ಲ ಮುಗಿಸಿ ಹೋದರೆ ಮಾತ್ರ ಸಾಲಾಗಿಲ್ಲ. ಇದರದ್ದು ಉದ್ದೇಶ ಈಡೇರಂಗಿಲ್ಲ. ಇದನ್ನು ಜಾರಿಗೆ ತರಬೇಕು. ಈ ಭಾಗದಲ್ಲಿ ಇದನ್ನು ಜಾರಿಗೆ ತರಬೇಕಂದ್ರೆ ನಾವು ತುಂಬ ಪ್ರಯತ್ನ ಪಡಬೇಕು. ಈ ರೀತಿಯಾದಂತಹ ವ್ಯವಸ್ಥೆ ಈ ಭಾಗದಲ್ಲಿದೆ. ಈ ಬಾಲ ಕಾರ್ಮಿಕರಾದರೂ ಜೀತ ಕಾರ್ಮಿಕರಾದರೂ ಇವುಗಳ ವಿಷಯದಲ್ಲಿ ನಾವು ತುಂಬ ಜಾಗೃತರಾಗಿ ದಿನನಿತ್ಯ ಕೆಲಸ ಮಾಡುವಂತಹ ಒಂದು ಪರಿಪಾಠ ನಾವು ಬೆಳೆಸ್ಕೋಬೇಕಾಗಿದೆ. ಇಲ್ಲ ಅಂದರೆ ಇಲ್ಲಿ ಅಷ್ಟು ಅಭಿವೃದ್ಧಿ ಆಗಲಿಕ್ಕಿಲ್ಲ. ಯಾಕೋ ಏನೋ ಮೊದಲಿಂದ ಇಲ್ಲಿ ಅಷ್ಟು ಇಲಾಖೆಯವರು ಕಾರ್ಯ ಮಾಡಿಲ್ಲ ಅಂತ ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ. ನಿಮಗೆ ಒಂದು ವಿಷಯ ಹೇಳ್ತೇನೆ. ಶ್ರೀ ರವಿಶಂಕರ್ ಗುರುಜಿ ಅಂತ ಇದ್ದಾರೆ. ಅವರು ಆರ್ಟ್ ಆಫ್ ಲಿವಿಂಗ್ನ ಮುಖ್ಯಸ್ಥರು. ಅವರಿಗೆ 5 ಜನ ಸೆಕ್ರೆಟರಿಗಳಿದ್ದಾರೆ. 5 ಜನ ಸೆಕ್ರೆಟರಿಗಳು. ಅವರು ಯಾಕಂತಂದರೆ ಅವರು ಪ್ಲಾನಿಂಗ್ ಅಷ್ಟು ಮಾಡ್ಕೊಳ್ಳೋಕ್ಕೆ ಅವ್ರ ಹತ್ರ ಅಷ್ಟು ಜನ ಇದ್ದಾರೆ. ಅವರು ವರ್ಷದಲ್ಲಿ 40ರಿಂದ 50 ದೇಶ ಸುತ್ತಾಡ್ತಾರೆ. ಅವರು ಆರ್ಟ್ ಆಫ್ ಲಿವಿಂಗ್ ಅಂತ ಆಶ್ರಮ ಬೆಂಗಳೂರಲ್ಲಿದೆ, ಬೇರೆ ದೇಶದಲ್ಲೂ ವಿದೇಶದಲ್ಲಿದೆ. ಒಂದು ಸುದರ್ಶನ ಕ್ರಿಯೆ ಅಂತ ಒಂದು ಧ್ಯಾನದ ವಿಧಾನವನ್ನು ಕಲಿಸ್ತಾರೆ. ಜನಜೀವನ ಆಧ್ಯಾತ್ಮದ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಇದೆಲ್ಲ ಪಕ್ಕಕ್ಕೆ ಇಡೋಣ. ಇದು ಅವ್ರದ್ದು ಕೆಲಸ. ಇದು ಬಿಟ್ಟು ಕೆಲವೊಂದು ಕೆಲಸ ಮಾಡ್ತಾರೆ. ಅವರು ಏನೇನು ಮಾಡಿದ್ದಾರೆ ಅಂತಂದರೆ, ಎಲ್ಲಿ ಯುದ್ಧ ಆಗ್ತದಲ್ಲ ಆ ದೇಶಗಳಿಗೆ ಹೋಗಿ ಯುದ್ಧವನ್ನು ನಿಲ್ಲಿಸಿ ಅಂತ ಬೇಡ್ಕೋತಾರೆ. ಈ ನಮ್ಮ ನಾರ್ತ್ ಈಸ್ಟ್ ಸ್ಟೇಟ್ಗಳಿವೆ, ಈ ಇದರೊಳಗೆ ಆಸಾಮು, ಮಣಿಪುರ್, ನಾಗಾಲ್ಯಾಂಡ್, ಇಲ್ಲೆಲ್ಲ ಬಂಡುಕೋರರು, ನಕ್ಸಲೈಟ್ಸು, ಉಲ್ಫಾ ಉಗ್ರವಾದಿಗಳು, ಕಾಶ್ಮೀರದಲ್ಲಿರ್ತಕ್ಕಂಥ ಉಗ್ರವಾದಿಗಳು, ಇಂಥವ್ರ ಜೊತೆ ಮಾಡಿ ಅವರು ಶರಣಾಗತರಾಗುವಂತೆ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಯಶಸ್ಸು ಕಂಡಿದ್ದಾರೆ. ಬಾಲ ಕಾರ್ಮಿಕರು ಬಾಲಾಧಿಕಾರಿಗಳು ಏನು ಮಾಡಬೇಕು, ಸಮಂಜಸವಾಗಿ ತನಿಖೆ ಮಾಡಬೇಕು. ಯಾವ ರೀತಿ ಕೂಲಂಕುಷವಾಗಿ ತನಿಖೆ ಮಾಡಿ ಪ್ರಕರಣಗಳನ್ನು ಕೆಲವು ಪ್ರಕರಣಗಳು ಶಿಕ್ಷೆ ಆಗುವಂತೆ ಮಾಡಬೇಕು. ಆ ಶಿಕ್ಷೆ ಒಳಗಾದ ಪ್ರಕರಣಗಳನ್ನು ಗೊತ್ತು ಮಾಡಿ ಯಾವ ರೀತಿ ಗೊತ್ತು ಮಾಡಬೇಕಂದ್ರೆ ಪೇಪರ್ನಲ್ಲಿ, ನ್ಯೂಸಲ್ಲಿ ಪಬ್ಲಿಷ್ ಮಾಡಬೇಕು. ಆ ಗೊತ್ತಾದಾಗ ಪ್ರಕರಣಗಳಾಗದಂತೆ ಜನ ಭಯಭೀತರಾಗ್ತಾರೆ. ಬಾಲ ಕಾರ್ಮಿಕರಿಗೆ ಯಾರೂ ಕಾರ್ಮಿಕರಾಗಿ ಕೆಲಸಕ್ಕೆ ಇಟ್ಕೊಂಡಿಲ್ಲ. ಆ ರೀತಿ ಮಾಡಬೇಕಂದ್ರೆ ಏನು ಮಾಡಬೇಕು ಅಂದರೆ, ಯಾವುದೇ ಒಂದು ಸಂಸ್ಥೆಯಲ್ಲಿ ಬಾಲ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಗುಪ್ತ ಮಾಹಿತಿ ಗೊತ್ತಾಗುತ್ತೆ. ಯಾರಿಗೆ ಬಾಲ ಕಾರ್ಮಿಕ ಅಧಿಕಾರಿಗಳಿಗೆ ಮಾಹಿತಿ ಸಿಗುತ್ತೆ. ಆ ಮಾಹಿತಿ ಪ್ರಕಾರ ಗುಪ್ತ ಮಾಹಿತಿಯಿಂದ ಆ ಒಂದು ಸಂಸ್ಥೆ ಎಲ್ಲಿ ಕೆಲಸ ಮಾಡ್ತಾರೆ ಆ ಸಂಸ್ಥೆಗೆ ಸ್ಪಾಟ್ ವಿಸಿಟಿಗೆ ಹೋಗ್ಬೇಕಾಗ್ತದೆ. ಆ ಸ್ಪಾಟ್ ವಿಸಿಟಿಗೆ ಹೋದಾಗ ಆ ಬಾಲ ಕಾರ್ಮಿಕ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೋ ಇಲ್ಲೋ ಮೊದಲು ನಾವು ಅಲ್ಲಿ ನೋಡ್ಬೇಕು. ಯಾರು ಕಾರ್ಮಿಕ ಅಧಿಕಾರಿಗಳಲ್ಲಿ ನೋಡ್ಬೋದು, ಸ್ಪಾಟ್ ವಿಸಿಟಿಗೆ ಹೋದಾಗ ನೋಡ್ಬೇಕು. ಅಲ್ಲಿ ನೋಡಿದಾಗ ಆ ಬಾಲ ಕಾರ್ಮಿಕ ಕೆಲಸ ಮಾಡ್ತಾ ಇದ್ದಾನೆ, ಅವ ಯಾವಾಗಿನ ಕೆಲಸ ಮಾಡ್ತಾ ಇದ್ದಾನೆ, ಏನು ಕೆಲಸ ಮಾಡ್ತಾ ಇದ್ದಾನೆ, ಅವಾಗ ಯಾವ ಸಮಯದ ಯಾವ ಟೈಮ್ವರೆಗೂ ಕೆಲಸ ಮಾಡ್ತಾ ಇದ್ದಾನೆ, ಅವನ ಹೆಸರೇನು, ಅವನ ವಯಸ್ಸು, ವಿಳಾಸ ಎಲ್ಲ ನೀವು ಕೂಲಂಕುಷವಾಗಿ ಆ ಕಾರ್ಮಿಕಂತಾನೆ ತಿಳ್ಕೊಬೇಕು. ಅವನಿಂದ ಸ್ಟೇಟ್ಮೆಂಟ್ ತೊಗೋಬೇಕು. ಸ್ಟೇಟ್ಮೆಂಟ್ ತೊಗೊಂಡು ನಂತರ ಪಂಚನಾಮ ಮಾಡಬೇಕಾಗ್ತದೆ. ಪಂಚನಾಮ ರಿಪೋರ್ಟಿಂದ ಯಾವ ಸಂಸ್ಥೆಯಲ್ಲಿ ಅವ ಕೆಲಸ ಮಾಡ್ತಾ ಇದ್ದಾನೆ ಆ ಸಂಸ್ಥೆ ಮಾಲೀಕ, ಅದು ಬಾಲ ಕಾರ್ಮಿಕ ಎಲ್ಲಿ ಕೆಲಸ ಮಾಡ್ತಿದ್ದ ಆ ಸಂಸ್ಥೆ ಮಾಲೀಕ ಒಂದು ನೀವು ನೋಟಿಸ್ ಕೊಡಬೇಕಾಗ್ತದೆ. ಆ ನೋಟಿಸ್ ನೀಡಿ ಆ ಪಂಚನಾಮ ಆ ಹುಡುಗರಿಂದ ಏನು ಮಾಹಿತಿ ತೊಗೊಂಡಿರ್ತೀರಿ, ಕಾರ್ಮಿಕರಿಂದ ಏನೇನು ಮಾಹಿತಿ ತೊಗೊಂಡಿರ್ತೀರಿ ಆ ಮಾಹಿತಿ ಮತ್ತು ಪಂಚನಾಮದ ಮೇಲೆ ಒಂದು ನೋಟಿಸ್ ಕೊಟ್ಟು ಆ ನೋಟಿಸಿಗೆ ರಿಪ್ಲೈ ಅವನು ವಿತಿನ್ 24 hours 24 ಗಂಟೆ ಒಳಗಡೆ ನಿಮಗೆ ಆ ನೋಟಿಸ್ಗೆ ರಿಪ್ಲೈ ಕೊಡಬೇಕು ಅವನು ಮಾಲೀಕ. ಒಂದು ವೇಳೆ ಆ ರಿಪ್ಲೈ ಬರದೇ ಇದ್ದ ಪಕ್ಷದಲ್ಲಿ ಆ ಬಾಲ ಕಾರ್ಮಿಕರಿಗೆ ನೀವೇನು ಮಾಡಬೇಕು, ಮೆಡಿಕಲ್ ಟೆಸ್ಟಿಗೆ ಕಳಿಸಿ ಮೆಡಿಕಲ್ ರಿಪೋರ್ಟ್ ನಂತರ ಅವನು ಆ ತಂದೆ ತಾಯಿ ಕರೆಸ್ಕೊಂಡು ತಂದೆ ತಾಯಿದು
ಸ್ಟೇಟ್ಮೆಂಟ್ ತಗೋಬೇಕು. ಆ ಹುಡುಗ ಏನು ಕೆಲಸ ಮಾಡ್ತಾ ಇದ್ದ, ಏನು ಕೆಲಸ ಮಾಡ್ತಾ ಇದ್ದ, ಯಾವ ಸಮಯದಿಂದ ಯಾವ ಸಮಯದವರೆಗೆ ಕೆಲಸ ಮಾಡ್ತಾ ಇದ್ದ, ಅವನಿಗೆ ಸಂಬಳ ಎಷ್ಟು ಕೊಡ್ತಿದ್ರು, ಅವನು ಡೈಲಿ ರಿಜಿಸ್ಟರ್ನಾಗ ಏನಾದರೂ ಸಿಗ್ನೇಚರ್ ಮಾಡ್ತಾ ಇದ್ದ ಏನೋ, ಮಂತ್ಲಿ ಅವನಿಗೆ ಎಷ್ಟು ಹಾಲಿಡೇ ಕೊಡ್ತಿದ್ರು, ಅದೆಲ್ಲ ಒಂದು ಸ್ಟೇಟ್ಮೆಂಟ್ ತೊಗೊಂಡು ಆ ಸ್ಟೇಟ್ಮೆಂಟ್ ನಂತರ ನೀವು ಬಾಲ ಕಾರ್ಮಿಕ ಅಧಿಕಾರಿ ಏನು ಮಾಡಬೇಕು, ಮತ್ತೊಂದು ಲೀಗಲ್ ಇದು ಥ್ರೋ RPD ಮುಖಾಂತರ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಬೇಕು. ಶೋಕಾಸ್ ನೋಟಿಸ್ ನೀಡಿದ 14 ದಿನ ಒಳಗಡೆ ಆ ಶೋಕಾಸ್ ನೋಟಿಸಿಗೆ ಯಾವ ಸಂಸ್ಥೆಯಲ್ಲಿ ಯಾವ ಕೆಲಸ ಮಾಡ್ತಿದ್ದ ಬಾಲ ಕಾರ್ಮಿಕರು ಅವ್ರು ರಿಪ್ಲೈ ನೀಡಬೇಕು. ಒಂದು ವೇಳೆ 14 ದಿನ ಒಳಗಡೆ ರಿಪ್ಲೈ ನೀಡದೇ ಇರೋ ಪಕ್ಷದಲ್ಲಿ ನೇರವಾಗಿ ನೀವು ಎಲ್ಲ ಸ್ಟೇಟ್ಮೆಂಟ್, ಒಂದು ಮೆಡಿಕಲ್ ಟೆಸ್ಟ್ ರಿಪೋರ್ಟು, ಬಾಲ ಕಾರ್ಮಿಕರಿಂದ ಏನು ಮಾಹಿತಿ ಪಡೆದಿರ್ತೀರಿ ಆ ಸ್ಟೇಟ್ಮೆಂಟು, ಮತ್ತು ಇನ್ನೊಂದು ಆ ತಂದೆ ತಾಯಿ ಸ್ಟೇಟ್ಮೆಂಟ್ ಎಲ್ಲ ಒಂದು ರಿಪೋರ್ಟ್ ರೆಡಿ ಮಾಡಿ ನೇರವಾಗಿ ನ್ಯಾಯಾಲಯಕ್ಕೆ ಕಾರ್ಮಿಕ ನಿರೀಕ್ಷಣಾ ಅಧಿಕಾರಿಗಳು ನ್ಯಾಯಾಲಯದಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ದಾಖಲಿಸಬೇಕು. ಅದು ಯಾವಾಗಂದರೆ ವಿತಿನ್ 1 ಮಂತ್. ಈಗ ಏನು ಶೋಕಾಸ್ ನೋಟಿಸ್ ನೀವು ಕಳಿಸಿರ್ತೀರಲ್ಲ, ಆ ಶೋಕಾಸ್ ನೋಟಿಸ್ ಕಳಿಸಿದ 1 ಮಂತ್ ಒಳಗಡೆ ನ್ಯಾಯಾಲಯಕ್ಕೆ ಪ್ರೈವೇಟ್ ಕಂಪ್ಲೇಂಟ್ ನೀವು ಹಾಕೋಬೇಕಾಗ್ತದೆ. ಪ್ರೈವೇಟ್ ಕಂಪ್ಲೇಂಟ್ ಹಾಕಬೇಕಂದ್ರೆ ಕಂಪ್ಲೇಂಟ್ ಇರೋದು ನಿರೀಕ್ಷಣಾ ಅಧಿಕಾರಿ, ಯಾರು ಕಾರ್ಮಿಕ ನಿರೀಕ್ಷಣಾ ಅಧಿಕಾರಿ ಇರ್ತಾರಲ್ಲ, ಲೇಬರ್ ಇನ್ಸ್ಪೆಕ್ಟ್ರು, ಅವ್ರು ಲೇಬರ್ ಇನ್ಸ್ಪೆಕ್ಟರ್ ಇರೋದ್ರಿಂದ ಪೊಲೀಸ್ ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಇರೋಂಗಿಲ್ಲ. ಡೈರೆಕ್ಟಾಗಿ ನೀವೇನು ನ್ಯಾಯಾಲಯಕ್ಕೆ ಪ್ರೈವೇಟ್ ಕಂಪ್ಲೇಂಟ್ ಹಾಕೋಬೇಕು. ಆ ಪ್ರೈವೇಟ್ ಕಂಪ್ಲೇಂಟಲ್ಲಿ ಎಂಟೈರ್ ರಿಪೋರ್ಟ್ ನೀವು ಏನೇನು ಹಾರ್ದಿಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಮುಂದೆ ತಾವು ಒಂದಿಷ್ಟು ನ್ಯಾಯ ಕೊಡಿಸ್ಬೇಕು ಅಂತ ನಿಟ್ಟಿನಲ್ಲಿ ಇವತ್ತು PhDಯನ್ನು ಮಾಡಿ ಬೇರೆಯವರಿಗೆ ಮಾದರಿಯಾಗಿದ್ದಾರೆ. ಅವರಿಗೆ ನನ್ನ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಎರಡನೇ ವಿಚಾರ, ಇವತ್ತು ನಮ್ಮ ಅಧಿಕಾರಿ ವರ್ಗಕ್ಕೆ 2 ವಿಷಯಗಳನ್ನು ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ತರಬೇತಿಯನ್ನು ಸಹೋದರಿಯವರು ಇದುವರೆಗೆ ಈ ಲೀಗಲ್ ಪ್ರಾಸೆಸ್ ಯಾವ ಥರ ಆಗ್ತದೆ, ಕೋರ್ಟ್ ಕಟ್ಕಟ್ಟೆ ಹಾಕಿದ ಮೇಲೆ ಅವ್ರಿಗೆ ಪೆನಲ್ಟಿ ಏನು, ಅದೆಲ್ಲ ವಿಷಯಗಳನ್ನ ನಾವು ಹಂಚ್ಕೊಂಡಿದ್ದಾರೆ. ನನ್ನ ಒಂದು ಸರದಿ ಏನು ಅಂತಂದರೆ, ನಾವು 15-20 ನಿಮಿಷ ಮಾತಾಡ್ಬೋದಲ್ಲ? ಮಾತಾಡ್ಬೋದು. ಏನು ಅಭ್ಯಂತರ ಇಲ್ಲ ಅಂತಂದರೆ ಮಾತಾಡ್ಬೋದು, ಏನು ತೊಂದರೆ ಇಲ್ಲ. ಬ್ಯಾಡ್ರಿ ಅಂತಂದರೆ ಏನು ಸಮಸ್ಯೆ ಇದೆ, ಏನು ತೊಂದರೆ ಇಲ್ಲ. ಯಾಕಂತಂದರೆ ಇವತ್ತು ನಾವು ಕ್ಷೇತ್ರದಲ್ಲಿ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ. ಇವತ್ತು ನಾವು ಪ್ಯಾನ್ ಇಂಡಿಯಾ ಅಂಥೇಳಿ 2 ತಿಂಗಳು ಸತತವಾಗಿ ಮಕ್ಕಳ ರಕ್ಷಣೆಯನ್ನು ಮಾಡಿದ್ವಿ. ಗ್ರೇಡ್ ಅನ್ನೋಕ್ಕಿಂತ ಮಕ್ಕಳಿಗೆ ನಾವು ರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸದಲ್ಲಿ ನಾವೆಲ್ಲರೂ ತೊಡಗಿದ್ವಿ. ನಾನು ಒಂದು 2 ಕಡೆಗೆ ಬಿಟ್ಟರೆ ಮ್ಯಾಕ್ಸಿಮಮ್ ಎಲ್ಲ ಕಡೆಗೆ ಕೂಡ ನಾನು ಸಂತೋಷ್ ಕುಲಕರ್ಣಿಯವರು, ರವೀಂದ್ರ ಸರ್, ನಮ್ಮ ಪ್ರಸನ್ನ ಸರ್ ಇದ್ದಾರೆ ಅವರು, ಮತ್ತು ಕವಿತಾ ಮೇಡಮ್ ಅವರು, ಮತ್ತು ನಮ್ಮ ಬಡಿಗೇರ್ ಸರ್ ಇದ್ದಾರೆ, ವಿಕ್ರಮ್ ಬಡಿಗೇರ್ ಅವರು, ಎಲ್ಲರೂ ಕೂಡ ನಾವು ರೇಡನ್ನು ಮಾಡಿದ್ವಿ. ಸುಮಾರು ಹತ್ರ 50 ಮಕ್ಕಳನ್ನು 2 ತಿಂಗಳಲ್ಲಿ ನಾವು ರಕ್ಷಣೆ ಮಾಡಿದ್ವಿ. 50 ಜನ ಮಕ್ಕಳನ್ನು ಬೇರೆ ಜಿಲ್ಲೆಯಲ್ಲಿ ನಮ್ಮ ಸ್ನೇಹಿತರು ಮಾಡಿದಾರೆ ಅಂತ ನಾನು ಗೊತ್ತಿದ್ವಿ. 50 ನಂಬರ್ ಹೇಳಲಿಕ್ಕೆ ಬಹಳ ಈಸಿ ಆಯಿತು. ಆದರೆ ಆ 50 ನಂಬರಿಗೆ ನಾವು ತಲುಪಬೇಕು ಅಂತ ನಾವು ಎಷ್ಟು ಕಷ್ಟಪಟ್ಟಿದ್ದೋ ನಮಗೆ ಗೊತ್ತಿದೆ. ಯಾಕೆ ಹೇಳ್ತೀನಿ ಮಾತು ಅಂತಂದರೆ, ನಿಂಬರ್ಗದಲ್ಲಿ ಊಟ ಮಾಡಿರಲಿಲ್ಲ. ನಾವು ಸಂತೋಷ ಕಾರ್ಯಕ್ರಮ ಮಾಡಿ ಹೊರಟಿದ್ವಿ. ವಾಪಸ್ ಒಂದು ಫೋನ್ ಬಂತು ನಮ್ಮ ರವಿ ಸರ್ ಅವರಿಗೆ, ಇಲ್ಲಿ ಮಕ್ಕಳಿಗೆ KEB ಒಂದು ಸಬ್ ಡಿವಿಷನ್ ಸ್ಟಾರ್ಟ್ ಆಗಿದೆ, ಅಲ್ಲಿ ಮಕ್ಕಳಿಗೆ ದುಡ್ಲಿಕ್ಕೆ ಹಚ್ಚಾರ, ಬಂದು ನೀವು ರಕ್ಷಣೆ ಮಾಡುತ್ತೆ. ಯಾರೊಬ್ಬರು DVS ಕಡೆಯಿಂದ ಫೋನ್ ಹಾಕ್ಸಿದ್ರು. ತಕ್ಷಣ ಸರ್ ನಾವು ಮತ್ತು ಸಂತೋಷ್ ಕುಲಕರ್ಣಿ ಹೋಗಿ ನೋಡಿದಾಗ ಎಲ್ಲ ಮಕ್ಕಳು, ಸುಮಾರು 8 ಜನ ಮಕ್ಕಳು ಇದರಲ್ಲಿ. ಅಲ್ಲಿ 3 ಜನ ಮಕ್ಕಳು ಅಬೋವ್ 18 ಇದ್ದರು. ಇನ್ನು ಉಳಿದಿರ್ತಕ್ಕಂಥ 5 ಮಕ್ಕಳು ಬಿಲೋ 18 ಇರ್ತಕ್ಕಂಥ ಮಕ್ಕಳಿದ್ರು. ಅಲ್ಲಿ ನೋಡಿದಾಗ ನಮ್ಗೆ ಏನು ಅನಿಸ್ತು ಅಂತಂದರೆ, ಆ ಮಕ್ಕಳಿಗೆ ಏನೂ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಎಂಥದಿಲ್ಲ. ಅವ್ರು ಏಜ್ ಬುಕ್ ಹೆಂಗೆ ಮಾಡಬೇಕು, ಐಡೆಂಟಿಫಿಕೇಶನ್ ಹೆಂಗೆ ಮಾಡ್ಬೇಕು ಅಂತಂದಾಗ ಮಕ್ಕಳಿಗೆ ಮತ್ತೆ ಹೇಳಿದ್ವಿ, ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ತರಿಸ್ಕೊರಪ್ಪ ಅಂತೇಳಿ. ಪುನಃ ನಾವು ವಾಪಸ್ ಆಧಾರ್ ಕಾರ್ಡ್ ಎಲ್ಲ ತರಿಸ್ಕೊಟ್ರು. ಜಾರ್ಖಂಡಿಂದ ಬಂದಿರು. ತಿಂಗಳಿಗೆ ಎಷ್ಟು ಕೊಡ್ತಾರೆ ಅಂತಂದರೆ ತರಬೇತಿ ನಾವು ಕೊಟ್ಟಿದ್ದೀವಿ. ನಾವು ಮೊದಲು BLC ನಾಗೇಶ್ ಸರ್ ಇದ್ದಾಗ ಪ್ರಾದೇಶಿಕ ಮಟ್ಟದ ಒಂದು ತರಬೇತಿ ಹಮ್ಮಿಕೊಂಡಿದ್ದೀವಿ. ನಮ್ಮ DLC ಸಿಂಡಿಯೇಟಿ ಅವರ ಸರ ಒಂದು ಒತ್ತಾಯ ಮೇರೆಗೆ ಮತ್ತು ಅವರ ಒಂದು ಮಾರ್ಗದರ್ಶನ ಮೇರೆಗೆ ಎಷ್ಟೋ ಜನ ಲೇಬರ್ ಇನ್ಸ್ಪೆಕ್ಟರ್ಗಳನ್ನು ಹೊಸದಾಗಿ ಬಂದಿದ್ದಾರೆ. ಹಾಗಾಗಿ ಈಗಾಗಲೇ ನಮ್ಮ ಕೇಂದ್ರ ಕಚೇರಿಯಲ್ಲಿ ತರಬೇತಿ ಆಗಿದೆ. ಆದರೂ ಕೂಡ ನಮ್ಮ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇನ್ಸ್ಪೆಕ್ಟರ್ಗಳು ಜಾಸ್ತಿ ಹೊಸದಾಗಿ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಒಂದು ವಿಶೇಷವಾದ ಒಂದು ತರಬೇತಿ ಇಟ್ಕೋಬೇಕಂತಂದು ನಮಗೆ ಮಾರ್ಗದರ್ಶನ ನೀಡಿದಾಗ, ಅವರ ಒಂದು ಮಾರ್ಗದರ್ಶನ ಪರವಾಗಿ ನಮ್ಮ ಎಲ್ಲ ಗುಲ್ಬರ್ಗ ಟೀಮ್ ಈ ಒಂದು ವಿಭಾಗ ಮಟ್ಟದ ಒಂದು ತರಬೇತಿಯನ್ನು ಹಮ್ಮಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸಿಂಧೇಟಿ ಸಾಹೇಬರಿಗೆ
ಅಭಿನಂದನೆ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಮತ್ತು ಕೊಪ್ಪಳ, ನಾವು ಕಲಬುರಗಿ ವಿಭಾಗ ಅಂದರೆ 5 ಜಿಲ್ಲೆ ಬರುತ್ತೆ. ಆ 5 ಜಿಲ್ಲೆಯ ಲೇಬರ್ ಆಫೀಸರ್ ಮತ್ತು ಇನ್ಸ್ಪೆಕ್ಟರ್ ಮತ್ತು PD ಅವರಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನವಲೆ ಸಾಹೇಬರು ನಮಗೆ ಯಾವತ್ತೂ 24/7 ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾವಾಗ ಕರೆದರೂ ಕೂಡ ಅವರ ಒಂದು ಸಮಯವನ್ನು ಬದಿಗಿಟ್ಟು ನಮಗೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ನಾವು ಅಭಿನಂದನೆ ನೀಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆಯ ಮೂಲಕ ಮತ್ತು ನಮ್ಮ ಎಲ್ಲ ಅಧಿಕಾರಿ ಮಿತ್ರರವರೆಗೂ ಇಷ್ಟು ಮಂದಿಗೆ ಧನ್ಯವಾದಗಳು ಅಂತ ನಾನು ಪಾಸ್